amazing. Women oriented ಇದೆ and the whole movie story twist ಎಲ್ಲಾನು ಸಖತ್ತಾಗಿದೆ. Please watch and go see. Yes, ಎಲ್ಲರೂ ನೋಡ್ಬೋದು. ಹೋಗ್ಬೇಕು. Thank you. ತುಂಬಾ ಚೆನ್ನಾಗಿತ್ತು ಅಂಡ್ ಅದರ ಮೆಸೇಜ್ ತುಂಬಾ ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ಡಿಫ್ರೆಂಟ್ ಜಾನ್ರಾನೇ ಟ್ರೈ ಮಾಡ್ದಂಗಿದೆ ಅಂಡ್ ಐ ಥಿಂಕ್ ಇಂಥ ಮೂವೀಸ್ನ ಪ್ರಮೋಟ್ ಮಾಡಬೇಕು ಅಂತ ಅದ್ರಲ್ಲಿ ರಾ ಆನೆಸ್ಟಿ ಇದೆ. ಆಮೇಲೆ ಕೆಲವೊಂದು ಸಿಚುವೇಶನ್ಸ್ ಹೌದು ನಿಜವಾಗ್ಲೂ ರಿಯಲ್ ಲೈಫಲ್ಲಿ ಆಗ್ತಾ ಇರುತ್ತೆ ಆ ಥರ. ಅದು ನಂಗೆ ತುಂಬ ಇಷ್ಟ ಆಯ್ತು. ಥ್ಯಾಂಕ್ ಯು. ಸಿಂಗಲ್ ಹೀರೋಯಿನ್ ಹಾಕೊಂಡು ಲೈಕ್ ಸಿಂಗಲ್ ಸ್ಟಾರ್ ಕಾಸ್ಟ್ ಹಾಕೊಂಡು ಯಾರು ಇಲ್ದಲೆ ಎಲ್ಲಾನು ಬ್ಲರ್ ಮಾಡಿ ತೋರಿಸಿದ್ರು ತುಂಬಾ ಡಿಫ್ರೆಂಟ್ ಅನಿಸ್ತಾ ಇದೆ. ಆಮೇಲೆ ಎಕ್ಸ್ಪ್ರೆಷನ್ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಈ ತರ ಮೂವಿ ತುಂಬಾ ಡಿಫ್ರೆಂಟ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಕ್ಲೈಮ್ಯಾಕ್ಸ್ ಅಲ್ಲೇ ಅದು ಸ್ಟೋರಿ ಬಗ್ಗೆ ರಿವೀಲ್ ಮಾಡಿರೋದು ತುಂಬಾ ಡಿಫ್ರೆಂಟ್ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅವ್ರದ್ದು ಅದೇ ನವರಸ ಅಂತ ನೀವು ಏನ್ ಮಾಡಿದೀರಾ ಎಲ್ಲಾ ರೀತಿ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಸಕ್ಕತ್ತಾಗಿದೆ ಮೂವಿ. ಬಟ್ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ನಾವು ಫಸ್ಟ್ ಬಂದಾಗ ಇದಂತ ಒಂದು ನಾರ್ಮಲ್ ಮೂವಿ ಅನ್ಕೊಂಡು ಬಂದ್ವಿ. ಬಟ್ ನೋಡ್ಬೇಕಾದ್ರೆ ಈ ತರ ಮೂವಿ ಬರುತ್ತೆ ಅಂತ ಗೊತ್ತು. ಯಾಕಂದ್ರೆ ಒಂದು ಸಿಂಗಲ್ ಕ್ಯಾರೆಕ್ಟರ್ ಇಟ್ಕೊಂಡು ಎಂಟೈರ್ ಮೂವಿನ ನೀವು ಪ್ರೇಕ್ಷಕನ ಹಿಡಿದುಕೊಳ್ಳೋದು ತುಂಬಾ ಕಷ್ಟ ಇದೆ. ಬಟ್ ತುಂಬಾ ಚೆನ್ನಾಗಿದೆ. ಬಟ್ ಲೇಡೀಸ್ಗೆಲ್ಲ ಒಳ್ಳೆ ಮೆಸೇಜ್ ಇದೆ ಪಿಕ್ಚರ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ಆಕ್ಟಿಂಗು, ಮ್ಯೂಸಿಕ್, ಸಾಂಗ್ಸ್ ಎಲ್ಲ ಅಲ್ಟಿಮೇಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅದೇ ಇಲ್ಲಿ ಹೇಳಿದೆ, ಕನ್ನಡದಲ್ಲಿ ಈ ತರ ವೆರಿ ರೇರ್ ಬರೋದು ಮೂವೀಸ್ ಕನ್ನಡದಲ್ಲಿ ಬಂದೇ ಇಲ್ಲ. ಇಂಗ್ಲೀಷಲ್ಲಿ ನೋಡಿದೀವಿ ನಾವು, ಬೇರೆ ಭಾಷೆಯಲ್ಲಿ ನೋಡಿದೀವಿ. ಐ ಥಿಂಕ್ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಐ ಥಿಂಕ್ ಯು ಶುಡ್ ರೈಟ್ ಮೋರ್ ಅಬೌಟ್ ದ ಕ್ಲೈಮ್ಯಾಕ್ಸ್. ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಅಂಡ್ ಇಟ್ ಈಸ್ ವೆರಿ ಪ್ಲೆಸೆಂಟ್. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಮೆಸೇಜ್ ಅಂತಂದ್ರೆ ಮೆಸೇಜ್ ತುಂಬಾ ಇದೆ. ಇವಾಗ ಕರೆಂಟ್ ಸಿನಾರಿಯೋದಲ್ಲಿ ಹೆಂಗಸರ ಪರಿಸ್ಥಿತಿ ಹೆಂಗಿದೆ, ಸೊ ಇದರ ಅರೌಂಡೇ ಇದೆ ಸಿನಿಮಾ. ಇಟ್ ಈಸ್ ಎಂಟರ್ಟೈನಿಂಗ್ ಆಸ್ ವೆಲ್ ಆಸ್ ಇಟ್ ಈಸ್ ವೆರಿ ಏನಂತಾರೆ ಇಂಟ್ರೆಸ್ಟಿಂಗ್. ಕೊನೆಯಲ್ಲಿ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಹೇಳ್ಬೋದು ಸರ್. ಮೂವಿ ಈ ನಡುವೆ ಈ ಥರ ಮೂವಿ ನಾನು ನೋಡೇ ಇಲ್ಲ. ಇಲ್ಲಿ ತುಂಬ ಚೆನ್ನಾಗಿದೆ. ಸ್ಕ್ರೀನಲ್ಲಿ ಒಬ್ಬರೇ ಇದ್ರೂ ಸ್ಕ್ರೀನ್ ತುಂಬ ಇದ್ದಾರೆ ಅವರು. ಭಾಳ ಖುಷಿ ಆಗುತ್ತೆ ನೋಡೋಕ್ಕೆ. ಆ್ಯಂಡ್ ಸ್ಕ್ರೀನ್ ಪ್ಲೇ ಅಂತೂ ಮಾತ್ರ ಸೂಪರ್ ಆಗಿದೆ ಸರ್. ಒಂದೊಂದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಎಸ್ಪೆಷಲಿ ಸಾಂಗ್ಸ್ ಎಕ್ಸ್ಟ್ರಾಡಿನರಿ, ಮ್ಯೂಸಿಕಲ್ ಹಿಟ್ ಅಂತಲೇ ಹೇಳ್ಬೋದು. ನನಗೆ ಅನ್ಶು ಆ್ಯಕ್ಟಿಂಗು ಮತ್ತು ಸ್ಕ್ರೀನ್ ಪ್ಲೇ ಅಂತೂ ಸೂಪರ್ ಆಗಿದೆ. ಭಾಳ ಫಿದಾ ಆಗ್ಬಿಟ್ಟೆ ಅದಕ್ಕೆ ನಾನು. ಆಮೇಲೆ ಕೊರಿಯೋಗ್ರಫಿ ಮಸ್ತ್ ಮಾಡಿದ್ದಾರೆ. ಇಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಚಾನ್ಸ್ ಸಿಗ್ಬೇಕಲ್ಲ ಸರ್. ಪ್ರತಿಯೊಬ್ಬರಿಗೂ ಅವಕಾಶಗಳು ಕೊಟ್ಟರೆ ಸಿಗುತ್ತೆ. ಇವಾಗ ನೋಡಿ 1-2 ಥಿಯೇಟರ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನು ಅಚೀವ್ ಮಾಡೋಕ್ಕಾಗಲ್ಲ. ಸೊ ಇದರಿಂದ ಆಡಿಯನ್ಸ್ಗಳು ನೋಡಿ ಮೌತ್ ಪಬ್ಲಿಸಿಟಿ ಆದರೆ ನಾಳೆ ಚೆನ್ನಾಗಿ ಗೊತ್ತಾಗುತ್ತೆ. ಥಿಯೇಟರ್ಗಳ ಸಂಖ್ಯೆ ಜಾಸ್ತಿ ಆದಷ್ಟು ಜನಗಳಿಗೆ ರೀಚ್ ಆಗುತ್ತೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಕನ್ನಡ ಸಿನಿಮಾನ ಯಾರು ಇಲ್ಲಿ ಬೆಳೆಸಬೇಕು ಇದು ಮಾಡಬೇಕು ಅಂತೇನಿಲ್ಲ. ಆಲ್ರೆಡಿ ಬೆಳೆದಿರೋದೆ. ಇಂಡಸ್ಟ್ರಿನ ಬೆಳೆಸಬೇಕು ಅಂತಲೇ ಏನೂ ಇಲ್ಲ. ಬಟ್ ಇಂಥ ಸಿನಿಮಾಗಳಿಗೆ ಅವಕಾಶ ಇನ್ನೂ ಸಿಗಬೇಕು, ಹೊಸಬ್ರು ಮುಂದೆ ಬರಬೇಕು ಅಂತ ನಾನು ಆಸೆ. ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಸಖತ್ತಾಗಿದೆ. ಅಂಚು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಎಲ್ಲ ಸಖತ್ತಾಗಿದೆ. ತುಂಬಾ ಇಷ್ಟ ಆಯ್ತು. ಇನ್ನೊಂದ್ಸಲ ಬಂದು ನೋಡ್ಬೇಕು. ಆಕ್ಚುಲಿ ಸ್ಕ್ರೀನ್ ಪ್ಲೇ ಇಷ್ಟ ಆಯ್ತು. ಮತ್ತೆ ಅವ್ರದ್ದು ಹೀರೋನ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಸಖತ್ತಾಗಿದೆ. ಲಿರಿಕ್ಸು ಸಖತ್ತಾಗಿದೆ. ತುಂಬಾ ಇಷ್ಟ ಆಯ್ತು. ಒಂದೊಂದು ಸೀನು ಮಿಸ್ ಮಾಡೋಕ್ಕಾಗಲ್ಲ, ಒಂದೊಂದು ಡೈಲಾಗ್ಸ್ ಕೂಡ ಮಿಸ್ ಮಾಡೋಕ್ಕಾಗಲ್ಲ. ಅಷ್ಟು ಗ್ರಿಪ್ ಆಗಿ ಹಿಡಿದು ನಿಲ್ಲಿಸಿದ್ದಾರೆ ಅಂಶು ಮೂವಿನ. ಇನ್ನೊಂದ್ಸಲ ನೋಡ್ಬೇಕು ಅನ್ಸುತ್ತೆ. ಪ್ಲೀಸ್ ಅಂಶು ಮೂವಿನ ನೋಡಿ. ತುಂಬಾ ಚೆನ್ನಾಗಿದೆ. ನಂಗೆ ಎಲ್ಲವೂ ಇಷ್ಟ ಆಯ್ತು. ಚೆನ್ನಾಗಿದೆ. ಓವರ್ ಆಲ್ ಮೂವಿನೇ ತುಂಬಾ ಚೆನ್ನಾಗಿದೆ. ಸ್ಟೋರಿ ಲೈನ್ ತುಂಬಾನೇ ಚೆನ್ನಾಗಿದೆ. ನಂಗೆ ಇಷ್ಟ ಆಗಿದೆ ಸ್ಟೋರಿ ಲೈನ್. ಅವ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಸ್ ಯೂಶುವಲ್, ಎಲ್ಲರಿಗೂ ಗೊತ್ತಿರೋ ಹಾಗೆ. ಆಕ್ಟಿಂಗ್ ಕ್ಲಾಸ್ ಆಗಿದೆ. ಸ್ಕ್ರಿಪ್ಟು ಟೈಟ್ ಆಗಿದೆ. ವುಮೆನ್ ಓರಿಯೆಂಟೆಡ್ ಮೂವಿ, ಎಲ್ಲರೂ ನೋಡ್ಲೇಬೇಕು. ತುಂಬಾ ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ. ಐ ಥಿಂಕ್ ಸೈಕೆಡೆಲಿಕ್ ಥ್ರಿಲ್ಲರ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಬಂದಿರೋದು. ತುಂಬಾ ಚೆನ್ನಾಗಿದೆ. ಆಮೇಲೆ ಮ್ಯೂಸಿಕ್ ಮಾತ್ರ ಮಾತಾಡೋಂಗೆ ಇಲ್ಲ. ಎರಡೂ ಸಾಂಗ್ಸ್ ಕ್ಲಾಸ್ ಆಗಿದೆ. BGM ಕೂಡ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿನೂ ಅಷ್ಟೇ ಎಕ್ಸಲೆಂಟ್ ಆಗಿದೆ. ಮೆಸೇಜ್ ಅಂದ್ರೆ ಐ ಥಿಂಕ್ ಈಗ ವುಮೆನ್ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ ಎನಿಥಿಂಗ್ ಇರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಮನೇಲಿ ಪ್ರಾಬ್ಲಮ್ಸ್ ಎನಿಥಿಂಗ್, ಹೆಂಗ್ ಫೇಸ್ ಮಾಡಬಹುದು, ಹೆಂಗ್ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು ಮೆಸೇಜಿಂಗ್ ಕೊಟ್ಟಿದ್ದಾರೆ. ಇಟ್ ಇಸ್ ರಿಯಲಿ ಗುಡ್. ಈಗಷ್ಟೇ ಮೂವಿ ನೋಡ್ಕೊಂಡ್ ಬಂದ್ವಿ. ಒಂದು ಅದ್ಭುತವಾದ ಪ್ರಯತ್ನ ಕನ್ನಡ ಇಂಡಸ್ಟ್ರಿಲೇ. ಏನಂತಾರೆ, ಒನ್ ಮ್ಯಾನ್ ಶೋ ಅಂತ ಹೇಳ್ತಾರ, ಅಥವಾ ಅದೇ ತರ ಒನ್ ವುಮೆನ್ ಶೋ. ಇದು ಅದ್ಭುತವಾಗಿ ನಟನೆ ಮಾಡಿದಾಳೆ. ಎಲ್ರಿಗೂ ರೀಚ್ ಆಗ್ಬೇಕು ಈ ತರ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಎಲ್ರು ಬಂದು ನೋಡಿ ಥಿಯೇಟರ್ ಅಲ್ಲಿ. ಜೊತೆಗೆ ಈಗ ಕನ್ನಡ ಸಿನಿಮಾಗಳು ಈಗೀಗ ತುಂಬಾ ಹಿಟ್ ಆಗ್ತಿದೆ. ಜೊತೆಗೆ ಈ ಸಿನಿಮಾನು ಹಿಟ್ ಆಗ್ಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಬಟ್ ಅವಳು ಪರ್ಫಾರ್ಮೆನ್ಸ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದಾಳೆ. ಸೊ ನಾನು ಏನ್ ಬೇಕಾದ್ರೆ ಇಲ್ಲಿ ಹೇಳ್ಬೋದು. ಬಟ್ ನೀವು ಬಂದು ನಿಮ್ ರಿವ್ಯೂನ ನೀವೇ ಕೊಡಿ ಅಂತ ಕೇಳ್ತೀನಿ ನಾನು.
ದಯವಿಟ್ಟು ಬಂದು ನೋಡಿ ಸಿನಿಮಾನ, ತುಂಬಾ ಚೆನ್ನಾಗಿದೆ.